ಥ್ಯಾಂಕ್ ಯು ಸರ್. ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಇಡೀ ಸಮಾಜ ಬಾಂಧವರು ಆ ಭಾಗ್ಯಶ್ರೀಯ ಒಂದು ಹುಡುಗಿ ಮೇಲೆ ಏನು ಅನ್ಯಾಯ ಆಗಿತ್ತು, ನ್ಯಾಯಾಲಯದಿಂದ ಅವಳಿಗೆ ನ್ಯಾಯ ಸಿಗಬೇಕಾಗಿತ್ತು. ಪಾಪ ಇರಲಿಲ್ಲ. ಒಂದು ರೀತಿ ಎದುರಿನವರಿಂದ ಭಯದ ವಾತಾವರಣ, ಆರ್ಥಿಕ ಸಂಕಷ್ಟ ಇಂಥವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಭೀಮಾಶಂಕರ್ ಎಲ್ಮೇಲೆ ಅವರು ಬಂದು ನನ್ನ ಗಮನಕ್ಕೆ ತಂದರು. ಆ ಹುಡುಗಿ ಅನ್ಯಾಯ ಆಗಿದೆ ಕಾಕ, ನೀವು ಸ್ವಲ್ಪ ವಕೀಲರಿಗೆ ಮಾತಾಡ್ರಿ, ಅವ್ರಿಗೆ ನಾವು ನಿಂದಿರಬೇಕು ಅಂತ ಹೇಳಿದಾಗ, ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ಬೇಕಂತ ಹೇಳಿದಾಗ, ಇದು ನ್ಯಾಯ ಪರವಾಗಿ ಒಳ್ಳೆ ಮಾತು ಇರೋದ್ರಿಂದ ನಾವೆಲ್ಲ ಸ್ಪಂದಿಸಿದ್ದೇವೆ. ಇವತ್ತು ಅವ್ರ ತಂದೆ ತಾಯಿಗಳಿಗೆ ಒಂದು ಉತ್ಸಾಹ ಬತ್ತು, ಉಲ್ಲಾಸ ಬತ್ತು. ಇಂಥ ನಮ್ಮ ಮಗಳಿಗೆ ನ್ಯಾಯ ಸಿಕ್ಕಿದೆ, ಮಗಳಿಗೆ ಉಳಿಸ್ಕೋಕ್ಕಾಗಿಲ್ಲ ಅಂದರೂ ಮಗಳಿಗೆ ನ್ಯಾಯ ಸಿಕ್ಕಿದೆ. ಅದಕ್ಕೆ ಯಾರ್ಯಾರು ಕಾರಣೀಭೂತರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು, ಅವ್ರಿಗೆ ಸನ್ಮಾನ ಮಾಡೋಕಂತ ಪ್ರೀತಿ ಬತ್ತು. ನಾವು ಅಭಿನಂದನೆ ಮಾಡ್ಕೊಳ್ಳಲ್ಲ, ಆದರೂ ಅವ್ರ ಪ್ರೀತಿ ಒತ್ತಡಕ್ಕೆ ಇವತ್ತು ದಿವಸ ಬಂದು ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ. ಇಂಥವು ಅನೇಕ, ಇದೊಂದು ಉದಾಹರಣೆ, ಇಂಥವು ಅನೇಕ ಆಗ್ತಾವ ರಾಜ್ಯದಲ್ಲಿ, ದೇಶದಲ್ಲಿ. ಭಾಳ ಜನರಿಗೆ ಪಾಪ ಅದು ಎದುರಿಸ್ತಕ್ಕಂಥ ಶಕ್ತಿ ಇರಲ್ಲ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಒಂದು ಕರೆ ಕೊಡ್ತಾಯಿದ್ದೀನಿ ಇಡೀ ಜಗತ್ತಿನ ಜನರಿಗೆ ಮತ್ತು ನಮ್ಮ ದೇಶದ ಜನರಿಗೆ, ಅದರ ವಿಶೇಷ ಕರ್ನಾಟಕ ಜನರಿಗೆ. ಇಂಥವು ಎಲ್ಲೆಲ್ಲಿ ಪಾಪ ಸಂಕಷ್ಟಕ್ಕೆ ಒಳಗಾದಂಥ ಸಮಾಜ ಇದೆ, ಜನ ಇದ್ದಾರೆ, ಅವರಿಗೆ ಇಂಥ ನ್ಯಾಯ ಸಲುವಾಗಿ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ಇವ್ರಿಗೆ ನ್ಯಾಯ ಸಿಗ್ತದೆ. ಇಲ್ಲದೇ ಇದ್ದರೆ ದೌರ್ಜನ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಗೆ ಆಗ್ತದೆ. ದೌರ್ಜನ್ಯ ಮೇಲೆ ಒಂದು ಕಡಿವಾಣ ಹಾಕಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ನ್ಯಾಯ ಕೊಟ್ಟಾಗ ಅವರಿಗೂ ಕೂಡ ಭಯದ ವಾತಾವರಣ, ಯಪ್ಪ ಇವರಿಂದ ಜನ ಇದ್ದಾರೆ, ಸಮಾಜ ಇದೆ ಅನ್ನುವಂಥ ಒಂದು ಭಾವನೆ ಬರೋದ್ರಿಂದ ಈ ರೀತಿಯ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನಾವೆಲ್ಲ ಇದೊಂದು ಅಭಿನಂದನಾ ಕಾರ್ಯಕ್ರಮ ಮುಖಾಂತರ ನಮ್ಮೆಲ್ಲರಿಗೂ ಇದೊಂದು ಜಾಗೃತಿಯ ಒಂದು ಪಾಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ ಏನು ಕುಟುಂಬ ಅವ್ರು ಕಳ್ಕೊಂಡಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ಅವ್ರ ಇಡೀ ಜೀವನಕ್ಕೂ ಯಾವುದೇ ರೀತಿಯ ಅವ್ರಿಗೆ ಭಯ ಇಲ್ಲದೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇವೆ. ಗುಲ್ಬರ್ಗ ನಗರದ ಮಧ್ಯ ಭಾಗದಲ್ಲಿರುವ ಕಲಾ ಮಂಡಳದಲ್ಲಿ ಇವತ್ತು ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಅವರ ಹಾಗೂ ಸಹೋದರಾದ ಸಮಾಜ ಸೇವಕರಾದ ಭೀಮಾಶಂಕರ್ ಎಳ್ಮೇಲಿಯವರ ಅಭಿನಂದನಾ ಒಂದು ಸಮಾರಂಭ ಇವತ್ತು ಕಲಾಮಂಡಳದಲ್ಲಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ಗಣ್ಯರು ಆಗಮಿಸಿದ್ದಾರೆ ಹಾಗೂ ಮಾಜಿ ಸಚಿವರನ್ನು ಕೂಡ ಒಂದು ಮಾಲಿಕಯ್ಯ ಗುತ್ತೇದಾರನು ಕೂಡ ಆಗಮಿಸಿದ್ದಾರೆ ಹಾಗೂ ಸಾಕಷ್ಟು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಒಂದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಾಕಷ್ಟು ಒಂದು ತುಳಿತಕ್ಕೆ ಒಳಗಾದ ವ್ಯಕ್ತಿಗೆ ನ್ಯಾಯ ಕೊಡಿಸುವಲ್ಲಿ ಭೀಮಾಶಂಕರ್ ಎಳ್ಮೇಲಿಯವರು ಒಂದು ಯಶಸ್ವಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಅಭಿನಂದನಾ ಸಮಾರಂಭ ಒಂದು ಎಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಅಭಿನಂದನಾ ಸಮಾರಂಭ ಒಂದು ಏರ್ಪಡಿಸಲಾಗಿದೆ. ಹಾಗೂ ಭೀಮಾಶಂಕರ್ ಎಳ್ಮೇಲಿಯವರು ಸಾಕಷ್ಟು ದಿನ ಬೆಳಗಾದರೆ ಸಮಾಜ ಸೇವೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಅವ್ರು ಮಾಡ್ತಾರೆ. ದಿನ ಬೆಳಗ್ಗೆ ತಮ್ಮ ಸ್ವಂತ ಮನೆ ಕೆಲಸಕ್ಕಿಂತಲೂ ಸಮಾಜ ಸೇವೆನೇ ಒಂದು ಹೆಚ್ಚಿನ ಒಂದು ಒತ್ತು ಕೊಟ್ಟು, ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ, ಹೆಚ್ಚಿನ ಒಂದು ಶಕ್ತಿಯುತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಭೀಮಾಶಂಕರ್ ಎಳ್ಮೇಲಿ ಅವರಿಗೆ. ಹಾಗೂ ಅವರಿಗೆ ಒಂದು ಒಳ್ಳೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಒಳ್ಳೆ ಒಂದು ಆಯುಷ್ಯ ಆರೋಗ್ಯ ಅವರಿಗೆ ಸಂಪತ್ತು ಕೊಟ್ಟು ಆ ದೇವರು ಕಾಪಾಡಲಿ ಅಂತಂತ ಹೇಳಿ, ಇದೇ ರೀತಿ ಮುಂದೂ ಕೂಡ ಭೀಮಾಶಂಕರ್ ಎಳ್ಮೇಲಿ ಅವರು ಸದಾ ಸಮಾಜ ಸೇವೆಯಲ್ಲಿ ಯಶಸ್ವಿ ಆಗಲಿ ಹಾಗೂ ಆ ದೇವರ ಹೆಚ್ಚಿನ 100 ವರ್ಷ ಅವರಿಗೆ ಬಾಳುವಂತ ಒಂದು ಆಯುಷ್ಯ ಕೊಡಲಿ ಅಂತಂದ್ರೆ ಹಾರೈಸ್ತೇನೆ. ಇವತ್ತಿನ ಅಭಿನಂದನಾ ಸಮಾರಂಭವು ಬಹಳ ಅರ್ಥಪೂರ್ಣ. ಬದುಕು ಸಮಾಜಮುಖಿಯಾಗಿ ಹೇಗೆ ಕಟ್ಟಬೇಕನ್ನೋದನ್ನು ನಾವು ಭೀಮಾಶಂಕರ್ ಅವರ ಬದುಕಿನಲ್ಲಿ ನೋಡ್ತಾ ಇದ್ದೀವಿ. ಹಲವಾರು ಎಡರು ತೊಡರುಗಳನ್ನು ಎದುರಿಸಿ ದಿನನಿತ್ಯದ ಹೋರಾಟ, ಬೆದರಿಕೆಗಳು, ಹಲವಾರು ಹಣಕಾಸಿನ ಇದು ಇರ್ಬೋದು, ಹಲವಾರು ಒತ್ತಡಗಳ ಮಧ್ಯದಲ್ಲಿಯೂ ಏಕಚಿತ್ತದಿಂದ ನಿಂತು ಆ ಪೋಷಕರಿಗೆ ನ್ಯಾಯವನ್ನು ಒದಗಿಸಿದಂಥ ಒಬ್ಬ ಸಮಾಜಮುಖಿಯಾಗಿ ಬದುಕಂಥ ಒಬ್ಬ ವ್ಯಕ್ತಿ ಅವರೆಲ್ಲರಿಗೂ ನಮಗೆ ಅನುಕರಣೀಯ, ಆದರ್ಶಪ್ರಾಯ. ಅವರಿಗೆ ಬೆನ್ನೆಲುಬಾಗಿ ಅವರ ಗುರು ಮಾಲಿಕಯ್ಯ ಗುತ್ತೇದಾರರು ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತು ಇದನ್ನು ಯಶಸ್ವಿಯಾಗಿ ಆ ಮಗುವಿನ ತಂದೆ ತಾಯಿಗೆ, ಮಗುವಂತೂ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಮಗುವಿನ ತಂದೆ ತಾಯಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಸುದೀರ್ಘ ಹೋರಾಟದ ಹಿನ್ನೆಲೆಯಲ್ಲಿ ಅದರ ಕಷ್ಟ ನಷ್ಟಗಳನ್ನು ಭೀಮಾಶಂಕರ್ ಅವರು ಸ್ವತಃ ಹೊತ್ತಿಕೊಂಡು ಕಳೆದ 5-6 ವರ್ಷಗಳಿಂದ ಸುಮಾರು 5-6 ವರ್ಷಗಳಿಂದ ಅದನ್ನು ಮಾಡ್ಕೊಂಡು ನಿರಂತರತೆ ಕಾವನ್ನು ಆರಿಗೊಡದೆ ಇಲ್ಲಿ ತನಕ ತಗೊಂಡು ಬಂದು ಆ
ಪೋಷಕರಿಗೆ ಮತ್ತು ಅವರ ಸಂಬಂಧಿಕರಿಗೆ ಏನು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರು ಖಂಡಿತ ಅಭಿನಂದನಾರ್ಹರು. ಅದರ ಜೊತೆಗೆ ಇವತ್ತು ಈ ಸಮಾರಂಭವು ಕೂಡ ಅರ್ಥಪೂರ್ಣವಾಗಿ ಆ ಪೋಷಕರಿಂದ ಅವರಿಗೆ ಅಭಿನಂದನಾ ಸಮಾರಂಭ, ಅವರ ಸ್ನೇಹಿತರ ಬಳಗ ಯಾವಾಗಲೂ ಅವರ ಜೊತೆಗಿರುತ್ತಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಡಾಕ್ಟರ್ ಸಂಗಮೇಶ್ ಹಿರೇಮಠ ಅಂತ.